ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರೀ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ರೀ. ದೋಸೆ ಮಾಡೋಕ್ರಿ ಅಕ್ಕಿ ಬೇಕ್ರಿ, ಉದ್ದಿನ ಬೇಳೆ ರೀ, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಬೇಕ್ರಿ, ಮತ್ತು ರೀ ಒಂದು ಸೇರ ಚುಮ್ಮರಿ ಬೇಕ್ರಿ. ಮೊದಲಿಗೆ ಒಂದು ಪಾತ್ರೆ ತೊಗೋಬೇಕ್ರಿ. ಈಗ ರೀ ಈ ಪಾತ್ರೆಗೆ ಅಕ್ಕಿ ಹಾಕೋಬೇಕ್ರಿ. ನಾನು ರೀ ಇಲ್ಲೇ 2 ಬೌಲ್ನಷ್ಟು ಅಕ್ಕಿ ತೊಗೊಂಡೇನಿ ರೀ. ಈಗ ರೀ ಇದಕ್ಕೆ ನೀರು ಹಾಕ್ಕೊಂಡು ಚಲೋ ತಂದು 2 ಸಲ ತೊಳ್ಕೊಬೇಕ್ರಿ. ನೋಡ್ರಿ, ಈಗ ಅಕ್ಕಿನ ತೊಳೆದ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ ನೀರು ಹಾಕ್ಕೋಬೇಕ್ರಿ. ನೋಡ್ರಿ, ಈಗ ಇದನ್ನು ಬಾಯಿ ಮುಚ್ಚಿ ಸಾಯಂಕಾಲ ಮಟ್ಟ ಇಡ್ಬೇಕ್ರಿ. ನೋಡ್ರಿ, ಈಗ ಅದೇ ರೀತಿ ರೀ ಈ ಉದ್ದಿನ ಬೇಳೆನ ರೀ ಒಂದು ಪಾತ್ರೆಗೆ ಹಾಕಬೇಕ್ರಿ. ಈಗ ಇದಕ್ಕೆ ರೀ ಸ್ವಲ್ಪ ಕಡಲೆಬೇಳೆ ಹಾಕೋಬೇಕ್ರಿ. ಈಗ ಇದಕ್ಕೆ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಇದನ್ನು 2 ಸಲ ತೊಳ್ಕೊಂಡು ಇಟ್ಕೋಬೇಕ್ರಿ. ಈಗ ಈ ಕಡಲೆಬೇಳೆ ತೊಳ್ಕೊಂಡೈತೆ ನೋಡ್ರಿ, ಉದ್ದಿನಬೇಳೆ ಕಡಲೆಬೇಳೆ. ಈಗ ಇದಕ್ಕೆ ನೀರು ಹಾಕಿಬಿಟ್ರಿ ಇಡ್ಬೇಕ್ರಿ. ಈಗ ರೀ ಇದಕ್ಕೆ ಬಾಯಿ ಮುಚ್ಚಿರಿ ಸಾಯಂಕಾಲ ಮಟ್ಟ ಇಡ್ಬೇಕ್ರಿ. ನೋಡ್ರಿ, ಈಗ ಅಕ್ಕಿ ನೆನೆದಾವ ನೋಡ್ರಿ. ಈಗ ಈ ಅಕ್ಕಿನ ರೀ ಮಿಕ್ಸರಿಗೆ ಹಾಕ್ಕೊಂಡ್ರಿ. ಈಗ ರೀ ಮಿಕ್ಸರ್ ಜಾರ್ ತೊಗೋಬೇಕ್ರಿ. ಈಗ ರೀ ಅಕ್ಕಿ ಹಾಕೋಬೇಕ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ನೀರು ಹಾಕ್ಕೊಂಡು ರುಬ್ಕೋಬೇಕ್ರಿ. ನೋಡ್ರಿ, ಈ ಥರ ಸಣ್ಣಂಗೆ ರುಬ್ಕೋಬೇಕ್ರಿ. ನೋಡ್ರಿ, ಅದೇ ರೀತಿ ಉದ್ದಿನಬೇಳೆ ಕಡಲೆಬೇಳೆ ಏನು ನೆನೆದಾವ್ರಿ, ಇವನು ಈಗ ಮಿಕ್ಸರ್ಗೆ ಹಾಕ್ಕೊಂಡ್ರಿ. ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಈಗ ಬಾಯಿ ಮುಚ್ಚ್ರಿ ರುಬ್ಬೇಕ್ರಿ. ನೋಡ್ರಿ, ಈ ಥರ ಸಣ್ಣಂಗೆ ರುಬ್ಕೋಬೇಕ್ರಿ. ಈಗ ಚುಮ್ಮರಿ ತೊಗೋಬೇಕ್ರಿ. ಅಕ್ಕಿ ತೊಳ್ಕೊಂಡಿದ್ದೀವಲ್ರಿ, ಆ ನೀರಾಗ ಹಾಕಬೇಕ್ರಿ. ಹಾಕಿ ನೀರಾಗ ಸ್ವಲ್ಪ ನೆನೆಸ್ರಿ ಈ ಥರ ಮಾಡಿಬಿಟ್ರಿ
ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕ್ರಿ. ಈಗ ಸ್ವಲ್ಪ ನೀರು ಹಾಕೋಬೇಕ್ರಿ. ಈಗ ಬಾಯಿ ಮುಚ್ಕೋಬೇಕ್ರಿ. ನೋಡ್ರಿ, ಈ ಥರ ಸಣ್ಣಗೆ ರುಬ್ಕೋಬೇಕ್ರಿ. ಈಗ ಇದನ್ನು ಪಾತ್ರೆಗೆ ಹಾಕೋಬೇಕ್ರಿ. ರುಬ್ಕೊಡಲ್ರಿ ಅಕ್ಕಿ, ಅದಕ್ಕೆ ಹಾಕೋಬೇಕ್ರಿ. ನೋಡ್ರಿ, ಈಗ ಎಲ್ಲನೂ ಸಣ್ಣಗೆ ರುಬ್ಕೊಂಡವ್ರಿ. ಈಗ ಸ್ವಲ್ಪ ಸೋಡಾ ಹಾಕಿಬಿಟ್ರೆ ನೋಡ್ರಿ, ಈ ಥರ ಚಲೋ ತಂಗ ಕಲಿಸ್ಕೋಬೇಕ್ರಿ. ಕೈಲೇ ಚಲೋ ತಂಗ ಕಲಿಸ್ಕೊಂಡ್ರೆ ನೋಡ್ರಿ, ಈ ಥರ ಕಲಿಸ್ಕೊಂಡ್ರೆ ಬಾಯಿ ಮುಚ್ಚಿ ರಾತ್ರಿ ಎಲ್ಲ ನೆನೆ ಇಡ್ಬೇಕ್ರಿ. ನೋಡ್ರಿ, ಈಗ ಹಿಟ್ಟು ಹೆಂಗೆ ಉಬ್ಬೈತಿ ಬೆಳಗ್ಗೆ. ಈಗ ರೀ ಇದನ್ನು ದೋಸೆ ಮಾಡೋಣ. ಈಗ ಒಲೆ ಮ್ಯಾಗ ರೀ ದೋಸೆ ಹಂಚಿಟ್ಕೋಬೇಕ್ರಿ. ಒಂದು ಪ್ಲೇಟ್ ತೊಗೋಬೇಕ್ರಿ, ಎಣ್ಣೆ ಹಾಕೋಕ್ರಿ. ಈಗ ಪ್ಲೇಟಿಗೆ ಎಣ್ಣೆ ಹಾಕೋಬೇಕ್ರಿ. ದೋಸೆ ತವಿಗೆ ಹಂಚಿಗೆ ಎಣ್ಣೆ ಹಚ್ಕೋಕ್ರಿ. ಈ ಥರ ಉಳ್ಳಾಗಡ್ಡಿನ ಹೆಚ್ಚಿಬಿಟ್ಟು ಇಟ್ಕೋಬೇಕ್ರಿ. ಈಗ ರೀ ದೋಸೆ ಹಂಚಿಗೆ ಎಣ್ಣೆ ಹಚ್ಕೋಬೇಕ್ರಿ. ಚಲೋ ತಂಗ ಎಲ್ಲ ಕಡೆ ಎಣ್ಣೆ ಹಚ್ಬೇಕ್ರಿ. ಈಗ ರೀ ಸುತ್ತಲೂ ಎಣ್ಣೆ ಹಾಕೋಬೇಕ್ರಿ. ಒಂದಿಟ್ಟು ದೋಸೆ ಸುತ್ತಲೂ ಎಣ್ಣೆ ಹಾಕ್ಬೇಕ್ರಿ. ಈಗ ಇದನ್ನು ಹೊಳಿಸಿ ಹಾಕ್ಬೇಕ್ರಿ. ದೋಸೆ ಹೊಳಿಸಿ ಹಾಕ್ಬೇಕ್ರಿ. ನೋಡ್ರಿ, ಇದೇ ರೀತಿ ನೀವು ಮನೆಯಲ್ಲಿ ಅಕ್ಕಿ ದೋಸೆ ಮಾಡ್ಕೊರಿ.